Evaluate the definite integral I is equal to 0 to 1 x e to the power of x dx ಪ್ಲಸ್ ಇಲ್ಲಿ ನಾನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಡೈರೆಕ್ಟಾಗಿ ಈ ರೀತಿಯಲ್ಲಿ ಬರ್ಕೊತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಲೆಟ್ ಐ ಬಿ ಈಕ್ವಲ್ ಟು I1 ಪ್ಲಸ್ I2. ಸೊ ಈ ಫಾರ್ಮ್ಯಾಟಲ್ಲಿ ಚೇಂಜ್ ಮಾಡ್ಕೊಬೋದು. ಇವಾಗ I1 ವಿಲ್ ಬಿ ಈಕ್ವಲ್ ಟು ವಾಟ್ 0 ಟು 1 x e to the power of x dx. ಸೊ ಇದನ್ನು ಸಪ್ರೇಟಾಗಿ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಮಾಡ್ಕೊಬೋದು. ಹಾಂ ಹುಡುಗ್ರ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತೆಲ್ಲ ಹೇಳ್ತು ಅಂತ ಹೇಳಿದ್ರೆ ಯಾವ ಫಾರ್ಮೇಟಲ್ಲಿದೆ ಇದು? ನಿಮ್ಮ ಪಾರ್ಟ್ ಬೈ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೊಬೇಕಾಗತ್ತೆ. ಅದ್ರ ಬದಲಾಗಿ ನಾನು ಇದನ್ನು ಉಪಯೋಗಿಸ್ತೀನಿ. ಅದರಲ್ಲಿ ಆ್ಯಕ್ಚುಲಿ ಇದು ಬರೋದು, ನಾನು ಡೈರೆಕ್ಟಾಗಿ ಇದು ಬದಲಾಗಿ ಇದನ್ನು ಉಪಯೋಗಿಸ್ತೀನಿ. ಹೇಗಪ್ಪ ಇದನ್ನು ಉಪಯೋಗಿಸೋದು? ಇಲ್ಲಿ ಇ ಟು ದ ಪವರ್ ಆಫ್ ಎಕ್ಸ್, ಇಲ್ಲಿ ಪುಟ್ಟದಾಗ ಕಾಣ್ತಾ ಇರ್ಬೋದು. ಹಾಂ ಇವಾಗ ಸರಿ ಹೋಯಿತು. ಇ ಟು ದ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಪ್ರೈಮ್ ಆಫ್ ಎಕ್ಸ್ ಇದನ್ನು ಉಪಯೋಗಿಸ್ತೀನಿ. ಆಯಿತಾ? ಸೊ ಹಾಗಾಗಿ ಎಫ್ ಆಫ್ ಎಕ್ಸ್ ಮತ್ತು ಎಫ್ ಪ್ರೈಮ್ ಆಫ್ ಎಕ್ಸ್ ಬೇಕಿಲ್ಲಿ. ಸೊ ಇದನ್ನು ನಾನು ರೀಅರೇಂಜ್ ಮಾಡ್ಕೊತೀನಿ ನೋಡಿ. 0 ಟು 1 ಇ ಟು ದ ಪವರ್ ಆಫ್ ಎಕ್ಸ್ ಎಕ್ಸ್ ಪ್ಲಸ್ 1 ಮೈನಸ್ 1 ಡಿ ಎಕ್ಸ್. ಅದೇ ಈ ಥರ ಏನಕ್ಕೆ ಈ ಥರ ಬರ್ಕೊಂಡೆ ನೋಡಿ. ಇವಾಗ ಇದು ನಮ್ಮ ಎಫ್ ಆಫ್ ಎಕ್ಸು, ಇದು ನಮ್ಮ ಎಫ್ ಪ್ರೈಮ್ ಆಫ್ ಎಕ್ಸ್. ವೆನ್ ಯು ಡಿಫ್ರೆನ್ಷಿಯೇಟ್ ದಿಸ್ ಐ ವಿಲ್ ಗೆಟ್ 1. ಅಫ್ಕೋರ್ಸ್ ಸಡನ್ನಾಗಿ ನಾನು ಎಲ್ಲೆಲ್ಲೋ -1 ಅಂತೂ +1 ಅಂತ ಸುಮ್ಮನೆ ಬರೆಯೋದಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಟುಗೆದರ್. ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ದಿಸ್ ರಿಸಲ್ಟ್ಸ್ ಇನ್ 0 ಆ್ಯಂಡ್ 0 ಇಸ್ ಆರ್ ಅಡಿಟಿವ್ ಐಡೆಂಟಿಟಿ ಅಲ್ವಾ? ಸೊ ಈ ಥರ ನಾನು ನಮ್ಮ ಕೆಲಸನ ಸ್ವಲ್ಪ ಸುಲಭ ಮಾಡ್ಕೊಬೋದು. ಸೊ ಇವಾಗ ಇಲ್ಲಿ I1 is equal to 0 to 1 e to the power of x x plus 1 dx minus 0 to 1 dx ಅಂತ ಹೇಳಿ ಈ ಥರ ಬದಲಾಯಿಸ್ಕೊಬೋದು. The first integral is of the form e to the power of x f of x plus f prime of x dx, which is equal to e to the power of x f of x. Alva? So this will result in I1 is equal to e to the power of x into x 0 to 1 ಮತ್ತಿದು x 0 to 1 ಅಲ್ವಾ? ಓ ಸಾರಿ, ಇದು e to the power of x ಹುಡುಗ್ರ. ಯಾಕಂತ ಹೇಳಿದ್ರೆ ಇ ಟು ಪವರ್ ಆಫ್ ಎಕ್ಸ್ -1 ಕೂಡ ಜೊತೆಗೂ ಮಲ್ಟಿಪ್ಲೈ ಆಗುತ್ತಲ್ವಾ? ಸೊ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಎಕ್ಸ್ ಇಟ್ ಸೆಲ್ಫ್. ಹಾಂ ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ ಇ ಟು ದ ಪವರ್ ಆಫ್ 1 ಇಂಟು 1 ಮೈನಸ್ ಇ ಟು ದ ಪವರ್ ಆಫ್ 0 ಇಂಟು 0 ಮೈನಸ್ ಇ ಟು ದ ಪವರ್ ಆಫ್ 1 ಮೈನಸ್ ಇ ಟು ದ ಪವರ್ ಆಫ್ 0. ಸೊ ಇದು ಇ ಆಗುತ್ತೆ, ಇದು 0 ಆಗುತ್ತೆ, ಸೊ ಬೇಕಾಗಿಲ್ಲ. ಇದು ಮೈನಸ್ ಇ ಆಗುತ್ತೆ, ಇದು -1 ಆಗುತ್ತೆ. ಸೊ ಆಲ್ ಇನ್ ಆಲ್ ಇದು +1 ಆಗುತ್ತೆ. ಇದೆರಡು ಕಟ್ ಹಾಕ್ಕೊಂಡು ಮೈನಸ್ ಆಫ್ ಮೈನಸ್ +1 ಆಗುತ್ತೆ ಇದು. ಸರಿನಾ? ಸೊ ಇದು ನಮ್ಮ I1. ನೆಕ್ಸ್ಟು I2 ಇಸ್ ಇಂಟಿಗ್ರೇಷನ್ ಆಫ್ 0 to 1 sin πx/4 dx. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ. ಆದರೆ ಇಲ್ಲಿ ಕೋಎಫಿಷಿಯಂಟ್ ಇದೆ x ಜೊತೆಗೆ. ಸೊ ದಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್, ದ ಇನ್ವರ್ಸ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್. ಸರಿನಾ? ಸೊ ಇದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಕಾಸ್ πx/4 ಇಂಟು 4π ಮೈನಸ್ ನಿಮಗೆ ಇದು ವಾಪಸ್ ಬರುತ್ತೆ. ಸೊ ಚೈನ್ ರೂಲ್ ಪ್ರಕಾರ ಮೈನಸ್ ಅಲ್ಲ π/4 ಬರಬೇಕು ಅಲ್ವಾ? ವೆನ್ ಐ ಡಿಫ್ರೆನ್ಷಿಯೇಟ್ ದಿಸ್ ಪಾರ್ಟ್, ಈ ಭಾಗ ಬಂತು ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಮೈನಸ್ ಸೈನ್ ಆಫ್ π/4x ಇಂಟು π/4 ಬರುತ್ತೆ. ಸೊ ಇದನ್ನು ಎಲಿಮಿನೇಟ್ ಮಾಡಬೇಕು ಅಂದರೆ 4/π ಇರಬೇಕು, ಮತ್ತು ಈ ನೆಗೆಟಿವ್ ಎಲಿಮಿನೇಟ್ ಮಾಡಬೇಕು ಅಂದರೆ -1 ಇರಬೇಕು. ಹಾಗಾಗಿ -1 ಬರ್ತಾ ಇದೆ, ಈ 4/π ಬರ್ತಾ ಇದೆ. ಸೊ ಇವೆಲ್ಲ ಕಟ್ ಹಾಕ್ಕೊಂಡು ಇದು ನೆಗೆಟಿವ್ ಹಾಕ್ಕೊಂಡು ಯು ವಿಲ್ ಬಿ ಲೆಫ್ಟ್ ಔಟ್ ವಿತ್ ಸೈನ್ π/4x ಆ್ಯಂಡ್ ದಟ್ಸ್ ಆರ್ ರಿಕ್ವೈರ್ಡ್ ಥಿಂಗ್ ಅಲ್ವಾ? ಸೊ ಈ ರೀತಿಯಲ್ಲಿ ಯೋಚನೆ ಮಾಡೋದು ನಿಮ್ಮ
ಸ್ಥಿತಿಯಲ್ಲಿರಬೇಕು. ಸರಿನಾ? ಓಕೆ, ಇವಾಗ ಲಿಮಿಟ್ಸ್ ಅಪ್ಲೈ ಮಾಡೋಣ. -4/π cos π/4 minus cos of 0. ಸೊ cos π/4 ಅಂತ ಹೇಳಿದ್ರೆ 45 ಡಿಗ್ರಿ, ದಟ್ ಈಸ್ 1/√2 -1. ಸೊ ಆಲ್ ಇನ್ ಆಲ್ I is equal to I1 minus 4π√2. ಇದನ್ನು ನಾನು 2√2 ಅಂತ ಬರ್ಕೊಬೋದು ಸಿಂಪ್ಲಿಫೈ ಮಾಡಿಕೊಂಡು. ಮತ್ತಿದು ಪ್ಲಸ್ 4/π ಆಗುತ್ತೆ. ಸರಿನಾ? ಸೊ ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಇದು ಅಂತ ಹೇಳಿದ್ರೆ 4/√2ನ ನಾವು 2√2 × √2/2 ಅಂತ ಬರ್ಕೊಬೋದು ಅಲ್ವಾ? √2 × √2 is 2, 2 × 2 is 4. ಇವೆರಡು ಕಟ್ ಹಾಕ್ಕೊಂಡು ಈ ಉತ್ತರ ಬರುತ್ತೆ. ಆಯಿತಾ ಹುಡುಗರ? ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಇಷ್ಟೊತ್ತಿಗೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಸಿಕ್ಸ್ ಕಲ್ತ್ಕೊಂಡು ಮುಂದುವರಿರಿ.